ಮೂರು ರಾಯರ ಹಬ್ಬ. ಈ ಹೆಸರು ಕೇಳಿದ ತಕ್ಷಣ ನಮ್ಮೆಲ್ಲರ ಕಣ್ಮುಂದೆ ಒಂದು ಸುಂದರವಾದ ಚಿತ್ರ ಬರುತ್ತೆ ಅಲ್ವಾ? ಹೌದು, ಒಂದು ಗೋದಲಿ, ಬಾಲಯೇಸು. ಮತ್ತು ಪೂರ್ವ ದೇಶದಿಂದ ಬಂದ ಆ ಮೂವರು ಜ್ಞಾನಿಗಳು ಅಥವಾ ರಾಜರು ಯಾರವರು? ಆ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭವಲ್ಲ. ಹೌದು, ಆ ಚಿತ್ರ ನಮಗೆಲ್ಲರಿಗೂ ತುಂಬಾ ಪರಿಚಿತ. ಆದರೆ ಆ ಚಿತ್ರದ ಹಿಂದಿನ ನಿಜವಾದ ಕಥೆಯೇನು? ಅವರು ತಂದ ಆ ಚಿನ್ನ, ಸಾಮ್ರಾಣಿ ಮತ್ತೆ ಆ ರಕ್ತಬೋಳ, ಅದರ ಹಿಂದಿನ ರಹಸ್ಯವಾದ್ರೂ ಏನು? ಇಂದಿನ ನಮ್ಮ ಚರ್ಚೆ ಬಹುಶಃ ಆ ಚಿತ್ರದ ಹಿಂದಿನ ಅಪರಿಚಿತ ಸತ್ಯಗಳನ್ನು ಹುಡುಕುವ ಒಂದು ಪ್ರಯತ್ನ. ಮೊದಲನೇ ಪ್ರಶ್ನೆ, ಈ ಹಬ್ಬದ ಅಧಿಕೃತ ಹೆಸರು ಮೂರು ರಾಯರ ಹಬ್ಬ ಅಲ್ಲ ಅಂತ ಹೇಳ್ತಾರೆ. ಖಂಡಿತ ಅಲ್ಲ. ಇದರ ಅಧಿಕೃತ ಹೆಸರು ಎಪಿಫನಿ. ಇದು ಎಪಿಫನಿಯಾ ಅನ್ನೋ ಗ್ರೀಕ್ ಪದದಿಂದ ಬಂದಿದೆ. ಎಪಿಫೇನಿಯಾ? ಹೌದು. ಅದರ ಅರ್ಥ ಪ್ರಕಟಣೆ ಅಥವಾ ದರ್ಶನ ಅಂತ. ಪ್ರಕಟಣೆ ಅಂದ್ರೆ ಏನೋ ಒಂದು ಸತ್ಯ ಹೊರಬಂದ ದಿನ ಅಂತನ? ನಿಖರವಾಗಿ. ಯೇಸುಕ್ರಿಸ್ತನ ಸಂದೇಶ ಕೇವಲ ಒಂದು ಜನಾಂಗಕ್ಕೆ ಸೀಮಿತವಲ್ಲ, ಆತ ಇಡೀ ಜಗತ್ತಿನ ರಕ್ಷಕ ಅನ್ನೋ ಸತ್ಯ ಮೊದಲ ಬಾರಿಗೆ ಯಹೂದಿಯೇತರರಿಗೆ, ಅಂದ್ರೆ ಆ ಜ್ಞಾನಿಗಳಿಗೆ ಪ್ರಕಟವಾದ ದಿನವಿದು. ಹಾಗಾಗಿ ಇದೊಂದು ಸಾರ್ವತ್ರಿಕತೆಯ ಆಚರಣೆ. ಹೌದು, ಜಗತ್ತಿನ ಮೂಲೆ ಮೂಲೆಗೂ ಈ ಬೆಳಕು ತಲುಪುತ್ತೆ ಅನ್ನೋದರ ಸಂಕೇತ. ಇಲ್ಲಿ ಒಂದು ಆಶ್ಚರ್ಯಮಯ ವಿಷಯವಿದೆ. ನಮ್ಮ ಮೂಲಗಳ ಪ್ರಕಾರ ಈ ಎಪಿಫನಿ ಹಬ್ಬದ ಆಚರಣೆ ನಾವು ಇವತ್ತು ಆಚರಿಸೋ ಕ್ರಿಸ್ಮಸ್ ಹಬ್ಬಕ್ಕಿಂತಾನೂ ಹಳೆಯದು ಅಂತ. ಇದು ನಿಜನಾ? ಸಂಪೂರ್ಣ ನಿಜ. ಆಕ್ಚುಲಿ ಕ್ರಿಸ್ತಶಕ 1904ರಷ್ಟು ಹಿಂದೆಯೇ ಈ ಹಬ್ಬದ ಆಚರಣೆಯ ಬಗ್ಗೆ ಉಲ್ಲೇಖಗಳು ಸಿಗ್ತವೆ. 194? ಹೌದು. ಆರಂಭದ ದಿನಗಳಲ್ಲಿ, ಅದರಲ್ಲೂ ಪೂರ್ವ ದೇಶಗಳ ಚರ್ಚ್ಗಳಲ್ಲಿ ಡಿಸೆಂಬರ್ 25 ಅಂತ ಯಾವುದೇ ಹಬ್ಬ ಇರಲಿಲ್ಲ. ಹೌದಾ? ಅವರೆಲ್ಲ ಜನವರಿ 6ನೇ ತಾರೀಕಿನಂದೇ ಯೇಸುವಿನ ಜನನ, ಆ ಜ್ಞಾನಿಗಳ ಭೇಟಿ, ದೀಕ್ಷಾಸ್ನಾನ ಮತ್ತು ಕಾನಾದಲ್ಲಿ ನಡೆದ ಮೊದಲ ಪವಾಡ ಎಲ್ಲವನ್ನೂ ಒಟ್ಟಿಗೆ ಆಚರಿಸುತ್ತಿದ್ರು. ವಾವ್! ಅಂದ್ರೆ ಒಂದೇ ದಿನದಲ್ಲಿ 4 ಹಬ್ಬಗಳು, ಅದೊಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ತರ ಇರ್ತಿತ್ತು ಹಾಗಾದ್ರೆ. ಹೌದು. ಹಾಗಾದ್ರೆ ಈ ಕ್ರಿಸ್ಮಸ್ ಮತ್ತೆ ಎಪಿಫನಿ ಬೇರೆ ಬೇರೆ ಆಗಿದ್ದು ಹೇಗೆ? ಯಾಕೆ ವಿಭಜನೆ ಆಯ್ತು? ಅಲ್ಲೇ ಒಂದು ದೊಡ್ಡ ಬದಲಾವಣೆಯಾಗಿದ್ದು. ಸುಮಾರು 4ನೇ ಶತಮಾನದ ನಂತರ ಪಾಶ್ಚಿಮಾತ್ಯ ಚರ್ಚ್ ಅಂದ್ರೆ ರೋಮನ್ ಸಂಪ್ರದಾಯದಲ್ಲಿ ಯೇಸುವಿನ ಜನನವನ್ನು ಡಿಸೆಂಬರ್ 25ಕ್ಕೆ ಆಚರಿಸಲು ನಿರ್ಧರಿಸಿದ್ರು. ಯಾಕೆ? ಏನಾದ್ರೂ ಗೊಂದಲ ಇತ್ತಾ? ಹೌದು. ಎಲ್ಲವನ್ನೂ ಒಂದೇ ದಿನ ಆಚರಿಸಿದ್ರೆ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡೋದು ಅನ್ನೋ ಗೊಂದಲ. ಅವರು ಜನನವನ್ನು ಡಿಸೆಂಬರ್ 25ಕ್ಕೆ ಇಟ್ಟು ಜನವರಿ 6ಅನ್ನು ಕೇವಲ ಜ್ಞಾನಿಗಳ ಭೇಟಿಗೆ ಮೀಸಲಿಟ್ರು. ಓಕೆ. ಹಾಗಾದರೆ ಈ ಎರಡು ಹಬ್ಬಗಳ ನಡುವೆ ಒಂದು ಅಂತರ ಬಂತು. ಅದನ್ನೇ ನಾವು ಕ್ರಿಸ್ಮಸ್ಸಿನ 12 ದಿನಗಳು ಅಂತ ಕರೆಯೋದು ಅಲ್ವಾ? ನಿಖರವಾಗಿ. ಆ ಗೊಂದಲವನ್ನು ಬಗೆಹರಿಸಲೆಂದೇ ಕ್ರಿಸ್ತಶಕ 567ರಲ್ಲಿ ಫ್ರಾನ್ಸ್ನ ಟೂರ್ಸ್ ಎಂಬಲ್ಲಿ ಒಂದು ದೊಡ್ಡ ಧಾರ್ಮಿಕ ಸಭೆ ಸೇರಿತು. ಅದನ್ನ ಕೌನ್ಸಿಲ್ ಆಫ್ ಟೂರ್ಸ್ ಅಂತ ಕರೀತಾರೆ. ಅಲ್ಲೇನು ತೀರ್ಮಾನ ಆಯಿತು? ಅಲ್ಲಿ ಡಿಸೆಂಬರ್ 25ರಿಂದ ಜನವರಿ 6ರವರೆಗಿನ ಈ 12 ದಿನಗಳು ಪವಿತ್ರವಾದ ಕ್ರಿಸ್ಮಸ್ ಕಾಲ ಅಂತ ಅಧಿಕೃತವಾಗಿ ಘೋಷಿಸಿದ್ರು. ಅದರ 12ನೆಯ ಮತ್ತು ಅಂತಿಮ ದಿನವೇ ಎಪಿಫಾನಿ ಹಬ್ಬ. ನಾನಿದನ್ನು ಯಾವತ್ತೂ ಹೀಗೆ ಯೋಚಿಸಿರಲಿಲ್ಲ. ಹಾಗಾದ್ರೆ ಶೇಕ್ಸ್ಪಿಯರ್ನ ಪ್ರಸಿದ್ಧ ನಾಟಕ 12th ನೈಟ್ ಇದೆಯಲ್ಲ? ಹೌದು. ಆ ಶೀರ್ಷಿಕೆ ನೇರವಾಗಿ ಈ ಹಬ್ಬದಿಂದಲೇ ಬಂದಿರೋದು. ಎಕ್ಸಾಕ್ಟ್ಲಿ. ಅದಕ್ಕೊಂದು ಸ್ವಾರಸ್ಯಕರ ಹಿನ್ನೆಲೆ ಇದೆ. 1601ರಲ್ಲಿ ರಾಣಿ ಎಲಿಜಬೆತ್ ಅವರ ಅರಮನೆಯಲ್ಲಿ ಇದೇ ಎಪಿಫನಿ ಹಬ್ಬದ ಸಂಜೆ, ಅಂದ್ರೆ ಆ 12ನೆಯ ರಾತ್ರಿ, ಈ ನಾಟಕ ಮೊದಲ ಬಾರಿಗೆ ಪ್ರದರ್ಶನ ಕಂಡಿದ್ದು. ಓಹ್, ಅದ್ಭುತ! ಇತಿಹಾಸ, ಧರ್ಮ ಮತ್ತು ಸಾಹಿತ್ಯ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ನೋಡಿ. ಹೌದು. ಸರಿ, ಈಗ ನಮ್ಮ ಕಥೆಯ ಆ ನಿಗೂಢ ವ್ಯಕ್ತಿಗಳ ಬಗ್ಗೆ ಮಾತಾಡೋಣ. ಬೈಬಲ್ನಲ್ಲಿ ಇವರನ್ನು ಜ್ಞಾನಿಗಳು ಅಂತ ಹೇಳಲಾಗಿದೆಯೇ ಹೊರತು ರಾಜರು ಅಂತ ಇಲ್ಲೂ ಹೇಳಿಲ್ಲ. ಯಾರು ಇವರು? ಇಲ್ಲಿದಾನ್ ಕಥೆಯೋ ಸಂಪ್ರದಾಯದೊಂದಿಗೆ ಬೆರೆಯೋದು. ಬೈಬಲ್ನ ಮತ್ತಾಯನ ಸುವಾರ್ತೆಯಲ್ಲಿ ಪೂರ್ವ ದೇಶದಿಂದ ಬಂದ ಜ್ಞಾನಿಗಳು ಅಂತಷ್ಟೇ ಹೇಳಲಾಗಿದೆ. ಅವರು ಎಷ್ಟು ಜನ, ಅವರ ಹೆಸರೇನು, ಈ ಯಾವ ಮಾಹಿತಿಯೂ ಬೈಬಲ್ನಲ್ಲಿ ಇಲ್ಲ. ಇಲ್ಲ. ಅವರನ್ನ ಮಾಗಿ ಅಂತ ಕರೆಯಲಾಗಿದೆ. ಈ ಮಾಗಿ ಅನ್ನೋ ಪದ ಪ್ರಾಚೀನ ಪರ್ಷಿಯನ್ ಭಾಷೆಯ ಮಗುಷ್ ಅನ್ನೋ ಪದದಿಂದ ಬಂದಿದೆ. ಮಗುಷ್? ಅಂದ್ರೆ ಪ್ರಾಚೀನ ಪರ್ಷ್ಯಾದ ಪುರೋಹಿತ ವರ್ಗ ಅಥವಾ ಖಗೋಳಶಾಸ್ತ್ರದಲ್ಲಿ ಮಹಾನ್ ಪಂಡಿತರಾದವರು. ಅವರು ಆ ಕಾಲದ ವಿಜ್ಞಾನಿಗಳಿದ್ದ ಹಾಗೆ. ಹಾಗಾದ್ರೆ ಈ ವಿಜ್ಞಾನಿಗಳಂತಿದ್ದ ಜ್ಞಾನಿಗಳು 3 ರಾಯರಾಗಿ ಬದಲಾಗಿದ್ದು ಹೇಗೆ? ಕಾಣಿಕೆಗಳು 3 ಇದ್ದ ಕಾರಣ ಅವರೂ 3 ಜನ ಅಂತ ಊಹಿಸಿದ್ರಾ? ಹೌದು, ಅದೊಂದು ಪ್ರಮುಖ ಕಾರಣ. ಕಾಣಿಕೆಗಳು 3, ಜ್ಞಾನಿಗಳು 3 ಜನ ಇರ್ಬೋದು ಅಂತ. ಆದ್ರೆ ಅವರು ರಾಜರು ಅನ್ನೋ ಕಲ್ಪನೆ ಬರಲು ಬೈಬಲ್ನ ಹಳೇ ಒಡಂಬಡಿಕೆಯಲ್ಲಿರೋ ಕೆಲವು ಭವಿಷ್ಯವಾಣಿಗಳೇ ಕಾರಣ. ಹಾಗಾ?
ಬೇರೆ ದೇಶಗಳ ರಾಜರು ಬಂದು ನಿನಗೆ ಕಾಣಿಕೆಗಳನ್ನು ಅರ್ಪಿಸುವರು ಅಂತ ಹೇಳಿದ್ದನ್ನ ಈ ಘಟನೆಗೆ ಹೋಲಿಸಿ ಬಂದವರು ರಾಜರೇ ಇರಬೇಕು ಅಂತ ವ್ಯಾಖ್ಯಾನಿಸಲಾಯಿತು. ಆದರೆ ಈ ಮೆಲ್ಕಿಯರ್, ಕ್ಯಾಸ್ಪರ್, ಬಾಲ್ತಜಾರ್ ಅನ್ನೋ ಹೆಸರುಗಳು ಇದೆಲ್ಲ ಆಮೇಲೆ ಸೇರಿಸಿದ್ದು ತಾನೆ? ಹೌದು, ಈ ಹೆಸರುಗಳು ಸುಮಾರು 8ನೇ ಶತಮಾನದ ಹೊತ್ತಿಗೆ ಚಾಲ್ತಿಗೆ ಬಂದವು. ಜನ ಇದನ್ನು ಒಪ್ಪಿಕೊಳ್ಳಲು ಕಾರಣ ಪ್ರತಿಯೊಂದು ಪಾತ್ರಕ್ಕೂ ಒಂದು ಆಳವಾದ ಸಾಂಕೇತಿಕ ಹಿನ್ನೆಲೆಯೆಂದು ಕೊಡಲಾಯಿತು. ಹೇಗೆ? ಉದಾಹರಣೆಗೆ ಮೆಲ್ಕಿಯರ್ ಇವರನ್ನು ಪರ್ಷಿಯಾ ದೇಶದ ಬಿಳಿ ಗಡ್ಡವಿರುವ ಹಿರಿಯ ಜ್ಞಾನಿ ಅಂತ ಚಿತ್ರಿಸಲಾಯಿತು. ಇದು ಅನುಭವ ಮತ್ತು ಜ್ಞಾನದ ಸಂಕೇತ. ಎರಡನೆಯವರು ಕ್ಯಾಸ್ಪರ್ ಇವರನ್ನು ಭಾರತದವರೆಂದು ಹೇಳಲಾಗುತ್ತೆ. ಕೆಂಪು ಗಡ್ಡದ ತರುಣ ಜ್ಞಾನಿ, ಇದು ಯೌವನದ ಉತ್ಸಾಹವನ್ನು ಪ್ರತಿನಿಧಿಸುತ್ತೆ. ಮೂರನೆಯವರು ಬಾಲ್ಥಜಾರ್ ಇವರನ್ನು ಅರೇಬಿಯಾ ಅಥವಾ ಇಥೋಪಿಯಾದವರೆಂದು, ಕಪ್ಪು ವರ್ಣದವರೆಂದು ಚಿತ್ರಿಸಲಾಗುತ್ತೆ. ಒಂದು ನಿಮಿಷ, ಪರ್ಷಿಯಾ, ಭಾರತ, ಅರೇಬಿಯಾ ಅಂದ್ರೆ ಅಂದಿನ ಕಾಲಕ್ಕೆ ತಿಳಿದಿದ್ದ 3 ಪ್ರಮುಖ ಖಂಡಗಳಾದ ಏಷ್ಯಾ, ಆಫ್ರಿಕಾ ಮತ್ತು ಯುರೋಪ್. ನಿಖರವಾಗಿ. ಹಾಗಾದ್ರೆ ಈ ಮೂವರನ್ನು ಆ 3 ಖಂಡಗಳ ಪ್ರತಿನಿಧಿಗಳಾಗಿ ನೋಡಲಾಯಿತಾ? ಹೌದು, ಇದರ ಹಿಂದಿನ ಸಾಂಕೇತಿಕತೆ ಬಹಳ ಆಳವಾದದ್ದು. ಯೇಸು ಇಡೀ ಜಗತ್ತಿಗೆ ಎಲ್ಲ ಜನಾಂಗದವರಿಗೆ ಸೇರಿದವನು ಎಂಬುದನ್ನು ಈ 3 ಪಾತ್ರಗಳು ಬಹಳ ಪರಿಣಾಮಕಾರಿಯಾಗಿ ಸಂಕೇತಿಸ್ತವೆ. ಅದಕ್ಕಾಗಿಯೇ ಜನ ಈ ಕಥೆಯನ್ನು ಅಷ್ಟು ಬೇಗ ಒಪ್ಪಿಕೊಂಡ್ರು. ಇದೇ ಕಥೆಗೆ ಬೇರೆ ಸಂಸ್ಕೃತಿಗಳಲ್ಲಿ ಬೇರೆ ಹೆಸರುಗಳು ಇವೆ ಅಂತ ನಮ್ಮ ಮೂಲಗಳಲ್ಲಿ ಉಲ್ಲೇಖವಿದೆ. ಹೌದು, ಅದು ಈ ಕಥೆಯ ಜಾಗತಿಕತೆಯನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತೆ. ಸಿರಿಯನ್ ಕ್ರೈಸ್ತರು ಅವರನ್ನು ಲಾರ್ವಂದೇಟ್ ಗುಶ್ನಾಸ್ಫ್ ಅಂತ ಕರೆದ್ರೆ, ಇಥಿಯೋಪಿಯನ್ ಚರ್ಚ್ ಹೋರ್ ಕ್ಯಾಸುಡಾನ್ ಅಂತ ಕರೆಯುತ್ತೆ. ಇಂಟ್ರೆಸ್ಟಿಂಗ್. ಈಗ ಆ ಕಾಣಿಕೆಗಳ ಬಗ್ಗೆ ಮಾತಾಡೋಣ. ಚಿನ್ನ, ಸಾಂಬ್ರಾಣಿ ಮತ್ತು ರಕ್ತಬೋಳ ಇವು ಕೇವಲ ದುಬಾರಿ ವಸ್ತುಗಳಾಗಿರಲಿಲ್ವಲ್ವೇ? ಖಂಡಿತ ಅಲ್ಲ. ಪ್ರತಿಯೊಂದು ಕಾಣಿಕೆಯೂ ಯೇಸುವಿನ ಒಂದು ಸ್ವರೂಪವನ್ನು ಸೂಚಿಸುತ್ತೆ. ಮೊದಲನೆಯದು ಚಿನ್ನ. ಇದು ತುಂಬಾ ಸ್ಪಷ್ಟವಾಗಿದೆ. ಚಿನ್ನ ಅಂದ್ರೆ ರಾಜಪ್ರಭುತ್ವದ ಸಂಕೇತ. ಹೌದು, ಆ ಮಗು ಮುಂದೆ ರಾಜಾದಿರಾಜನಾಗುತ್ತಾನೆ ಅಂತ ಅವರು ಗುರುತಿಸಿದ್ರು. ಎರಡನೇದು ಸಾಂಬ್ರಾಣಿ ಅಂದ್ರೆ ಧೂಪ. ಇದು ದೈವತ್ವದ ಸಂಕೇತ. ದೇವರ ಆರಾಧನೆಯಲ್ಲಿ ಧೂಪದ ಹೊಗೆ ಹೇಗೆ ನೇರವಾಗಿ ಸ್ವರ್ಗಕ್ಕೆ ಏರುತ್ತದೆಯೋ ಹಾಗೆ ನಮ್ಮ ಪ್ರಾರ್ಥನೆ ದೇವರಿಗೆ ತಲುಪುತ್ತೆನೋ ನಂಬಿಕೆ. ಅಂದ್ರೆ ಯೇಸು ಕೇವಲ ರಾಜನಲ್ಲ, ಆತ ದೈವಪುತ್ರ ಮತ್ತು ಮಹಾಪುರೋಹಿತ ಅನ್ನೋದನ್ನ ಇದು ಸೂಚಿಸುತ್ತೆ. ಸರಿಯಾಗಿ ಹೇಳಿದ್ರಿ. ಇನ್ನು ಮೂರನೇದು ಮತ್ತು ಬಹುಶಃ ಅತ್ಯಂತ ನಿಗೂಢವಾದ ಕಾಣಿಕೆ, ರಕ್ತಬೋಳ. ಹೌದು, ಇದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಏನಿದು? ಇದು ಒಂದು ರೀತಿಯ ಕಹಿಯಾದ ಸುಗಂಧಭರಿತವಾದ ಅಂಟು. ಇದನ್ನು ಆ ಕಾಲದಲ್ಲಿ ನೋವು ನಿವಾರಕವಾಗಿ ಮತ್ತು ಮುಖ್ಯವಾಗಿ ಮೃತದೇಹಗಳನ್ನು ಸಂಸ್ಕಾರ ಮಾಡಲು ಲೇಪನವಾಗಿ ಬಳಸ್ತಿದ್ರು. ಏನು? ಹುಟ್ಟಿದ ಮಗುವಿಗೆ ಸಾವಿಗೆ ಸಂಬಂಧಿಸಿದ ವಸ್ತು ಅನುಕೂಡದುವೆ? ನನ್ನ ಪ್ರಕಾರ ಈ ಮೂರರಲ್ಲಿ ರಕ್ತಬೋಳವೇ ಅತ್ಯಂತ ಮಾನವೀಯವಾದ ಕಾಣಿಕೆ. ಹೇಗೆ? ಅದು ಯೇಸು ದೈವಪುತ್ರನಾದರೂ ಆತ ಮನುಷ್ಯನಾಗಿ ಹುಟ್ಟಿ ಮನುಷ್ಯರಂತೆಯೇ ನೋವು, ಕಷ್ಟ ಅನುಭವಿಸಿ ಮರಣವನ್ನು ಹೊಂದುತ್ತಾನೆ. ಅಂದ್ರೆ ಆತನ ಮನುಷ್ಯತ್ವ ಮತ್ತು ತ್ಯಾಗವನ್ನು ಸಂಕೇತಿಸುತ್ತೆ. ಅದೊಂದು ವಿಷಾದಭರಿತ ಭವಿಷ್ಯವಾಣಿ. ರಾಜತ್ವ, ದೈವತ್ವ ಮತ್ತು ಮನುಷ್ಯತ್ವ. ವಾವ್! ಆದರೆ ಇಲ್ಲಿ ಒಂದು ಪ್ರಾಕ್ಟಿಕಲ್ ಆಂಗಲ್ ಕೂಡ ಇದೆ ಅಂತ ಹೇಳ್ತಾರೆ ಅಲ್ವಾ? ಹೌದು, ಅದೊಂದು ಬಹುಮುಖ್ಯವಾದ ವ್ಯಾಖ್ಯಾನ. ಜ್ಞಾನಿಗಳು ಭೇಟಿಯಾಗಿ ಹೋದ ನಂತರ ರಾಜ ಹೆರೋದನು ಮಗುವನ್ನು ಕೊಲ್ಲಲು ಸೈನಿಕರನ್ನು ಕಳುಹಿಸುತ್ತಾನೆ. ಆಗ ಯೋಸೆಫ್ ಮತ್ತು ಮರಿಯಮ್ಮನವರು ಈಜಿಪ್ಟಿಗೆ ಪಲಾಯನ ಮಾಡಬೇಕಾಗತ್ತೆ? ಹೌದು, ಅವರು ಬಡ ಕುಟುಂಬದವರು. ಅಂಥ ಸಮಯದಲ್ಲಿ ಈ ಚಿನ್ನ, ಸಾಂಬ್ರಾಣಿಯಂತಹ ಅಮೂಲ್ಯ ವಸ್ತುಗಳು ಅವರಿಗೆ ಆರ್ಥಿಕವಾಗಿ ಸಹಾಯವಾಗಿರಬಹುದೆಂದು ಹಲವರು ನಂಬುತ್ತಾರೆ. ಸೊ ಈ ಕಾಣಿಕೆಗಳಿಗೆ ಆಧ್ಯಾತ್ಮಿಕ ಅರ್ಥದ ಜೊತೆಗೆ ಒಂದು ಪ್ರಾಯೋಗಿಕ ಮಹತ್ವವೂ ಇತ್ತು. ಖಂಡಿತ. ಅದ್ಭುತ. ಹಾಗಾದರೆ ಇಷ್ಟೆಲ್ಲ ಇತಿಹಾಸ ಸಂಕೇತಗಳನ್ನು ಹೊಂದಿರೋ ಈ ಹಬ್ಬದ ಒಟ್ಟಾರೆ ತಿರುಳೇನು? ಇಂದಿನ ಜಗತ್ತಿಗೆ ಇದು ಯಾವ ಸಂದೇಶವನ್ನ ನೀಡುತ್ತೆ? ಈ ಹಬ್ಬದ ಕಥೆ ಕೇವಲ ಒಂದು ಘಟನೆಯಲ್ಲ, ಅದೊಂದು ಜೀವನ ಪಾಠ. ಮೊದಲನೆಯದಾಗಿ ಜ್ಞಾನದ ಅನ್ವೇಷಣೆ. ಅವರು ಅಂದಿನ ಕಾಲದ ಮಹಾನ್ ಪಂಡಿತರು. ಆದರೂ ಒಂದು ಮಗುವಿನಲ್ಲಿ ದೈವತ್ವವನ್ನು ಹುಡುಕ್ತಾ ಬಂದ್ರು. ಹೌದು, ಎಷ್ಟೇ ಜ್ಞಾನಿಯಾದ್ರೂ ಸತ್ಯದ ಮುಂದೆ ವಿನಮ್ರರಾಗಿರಬೇಕು ಅನ್ನೋ ಪಾಠ ಇದ್ರಲ್ಲಿ ಅಡಗಿದೆ. ನಂಬಿ ಸಾವಿರಾರು ಮೈಲಿ ಪ್ರಯಾಣಿಸಿದ ಅವರ ಧೈರ್ಯ, ಅದು ನಮ್ಮ ಗುರಿಯ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಎಂಬುದನ್ನು ತೋರಿಸುತ್ತೆ. ಮತ್ತು ಕೊನೆಯದಾಗಿ ಅತ್ಯಂತ ಪ್ರಮುಖವಾದ ಸಂದೇಶ, ಬೇರೆ ದಾರಿಯಲ್ಲಿ ಹಿಂತಿರುಗಿದ್ದು. ಹೌದು, ಬೈಬಲ್ನಲ್ಲಿ ಹೇಳುವಂತೆ ಜ್ಞಾನಿಗಳು ಬಂದ ದಾರಿಯಲ್ಲಿ ಹಿಂತಿರುಗದೆ ಬೇರೆ ದಾರಿಯಲ್ಲಿ
ತಮ್ಮ ದೇಶಕ್ಕೆ ಹೋದರು. ಇದು ಕೇವಲ ರಾಜ ಹೇರೋದನಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ಮಾಡಿದ ಪ್ರಯಾಣವಾಗಿರಲಿಲ್ಲ ಅಲ್ವಾ? ಖಂಡಿತ ಅಲ್ಲ. ಅದರ ಸಾಂಕೇತಿಕ ಅರ್ಥ ಬಹಳ ಆಳವಾದದ್ದು. ಬೇರೆ ದಾರಿಯಲ್ಲಿ ಹೋಗುವುದು ಅಂದ್ರೆ ಜ್ಞಾನೋದಯದ ನಂತರ ಮನುಷ್ಯ ತನ್ನ ಹಳೆಯ ಕೆಟ್ಟ ದಾರಿಗಳನ್ನು ಬಿಟ್ಟು ಹೊಸ ಉತ್ತಮವಾದ ಮಾರ್ಗದಲ್ಲಿ ನಡೆಯಬೇಕು ಅನ್ನೋದು. ಇದೊಂದು ಪರಿವರ್ತನೆಯ ಸಂಕೇತ. ಹೌದು, ಅವರ ಪ್ರಯಾಣ ಯೇಸುವನ್ನು ತಲುಪಿದಾಗ ಮುಗಿಯಲಿಲ್ಲ, ಅಲ್ಲಿಂದ ನಿಜವಾಗಿ ಆರಂಭವಾಯಿತು. ಹಾಗಾಗಿ 3 ರಾಯರ ಹಬ್ಬ ಕೇವಲ ಒಂದು ಕಥೆಯಲ್ಲ. ಅದು ಕ್ರಿಸ್ಮಸ್ಗಿಂತಲೂ ಹಳೆಯದಾದ ಒಂದು ಐತಿಹಾಸಿಕ ಆಚರಣೆ, ನಿಗೂಢ ಜ್ಞಾನಿಗಳ ಅನ್ವೇಷಣೆಯ ಕಥೆ ಮತ್ತು ರಾಜತ್ವ, ದೈವತ್ವ, ಮನುಷ್ಯತ್ವವನ್ನು ಸಾರುವ ಒಂದು ಆಳವಾದ ಆಧ್ಯಾತ್ಮಿಕ ಪಾಠ. ಹೌದು, ಆ ಜ್ಞಾನಿಗಳ ಕಥೆ ಬಾಲ ಯೇಸುವನ್ನು ತಲುಪಿದಾಗ ಮುಗಿಯುವುದಿಲ್ಲ. ಅವರು ಬೇರೆ ದಾರಿಯಲ್ಲಿ ಹಿಂತಿರುಗಿದಾಗ ಅದು ನಿಜವಾಗಿ ಆರಂಭವಾಗುತ್ತೆ. ಇದು ನಮಗೂ ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ಅಲ್ವಾ? ಯಾವ ಪ್ರಶ್ನೆ? ನಮ್ಮ ಜೀವನದಲ್ಲಿ ಯಾವುದೇ ಮಹತ್ವದ ಅರಿವು ಅಥವಾ ಜ್ಞಾನೋದಯದ ಕ್ಷಣ ಬಂದಾಗ ಆ ಅನುಭವದ ನಂತರ ನಾವು ನಮ್ಮ ಹಳೆಯ ದಾರಿಗಳನ್ನು, ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಯಾವ ಹೊಸ ದಾರಿಯಲ್ಲಿ ಸಾಗಲು ಪ್ರೇರಿತರಾಗ್ತೇವೆ ಎಂಬುದನ್ನು ನಾವೆಲ್ಲರೂ ಆಲೋಚಿಸಬೇಕಿದೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.